ಬಹಳ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನ ಅವ್ರಿಗೆ ಕೊಡೋದು ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ಅವ್ರ ಮನೆಯವರಿಗೋ ಇಲ್ಲ ಅವ್ರ ತಾಯಿಯವರಿಗೆ ಪದ ಬಳಕೆ ಮಾಡಿಬಿಟ್ರೆ ಸಿ ಟಿ ರವಿ ಅವರು ಸುಮ್ಮನೆ ಇರ್ತಾರ? ಸಿ ಟಿ ರವಿ ಅವರು ಮಾತಾಡಿರ್ತಕ್ಕಂಥ ಪದ ಬಳಕೆ ಏನಿದೆ, ನಾನು ಇಲ್ಲ ಅದನ್ನ ಬೇರೆದು ಹೇಳಿದೆ, ಅದೆಲ್ಲ ಬಿಡಬೇಕಾಗತ್ತೆ. ಟಿವಿಯಲ್ಲೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಹೇಳಿದ್ದಾರೆ ಅಂತೇಳಿ. ಅದು ಸಿ ಟಿ ರವಿ ಅವರು ಚಾಳಿ ಏನು ಅಂದ್ರೆ ಅದು ಬಿಜೆಪಿಯವ್ರ ಕಲ್ಚರ್, ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇವ್ರನ್ನ ಬರೀ ಅಸೆಸ್ ಮಾಡೋದಲ್ಲ, ಕಾನೂನು ರೀತಿಯಲ್ಲಿ ಬಹಳ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕಾಗತ್ತೆ. ಇದು ಡೈವರ್ಟ್ ಮಾಡೋದಕ್ಕೆ ಟ್ಯಾಕ್ಟಿಕ್, ಎಷ್ಟು ಲೆವೆಲಿಗೆ ಹೋಗ್ತಾರೆ ಅಂತ ಹೇಳಿ. ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಅವಮಾನ ಮಾಡ್ತಾರೆ, ಇಲ್ಲಿ ಚರ್ಚೆಗೆ ತಗೊಂಡ್ಬಾರ್ದಂತೆ. ಯಾಕೆ? ನಮಗೆ ನಿಜವಾಗಿ ದೇವಸ್ಥಾನದಲ್ಲಿ ಯಾರನ್ನು ನೋಡ್ತೀವಿ ಅಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡ್ತೀವಿ. ಅದು ಬಿಜೆಪಿ ಅವ್ರಿಗೆ ಆಗಲ್ಲ, ಅವರಿಗೆ ಗೋಡ್ಸೆ ಅಂತ ಪದ್ಧತಿಗಳನ್ನ. ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಚರ್ಚೆ ಬೇಡ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬೇಡ. ಇವರೆಲ್ಲರೂ ಕೂಡ ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಮಾಣ ಮಾಡಿ ಒಳಗಡೆ ಬಂದಿರ್ತಾರೆ. ಇವತ್ತು ಅವರಿಗೆ ಅವಮಾನ ಮಾಡತಕ್ಕಂಥದ್ದನ್ನ ಇವರು ಮುಂದೆ ತರ್ತಾರೆ ಅಂತ ಹೇಳಿದ್ರೆ ಬಹಳ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನ ಅವ್ರಿಗೆ ಕೊಡೋದು ಒಳ್ಳೇದು ಅಂತೇಳಿ ನಾನು ಭಾವಿಸ್ತೀನಿ. ಅದನ್ನ ಖಂಡನೆ ಮಾಡ್ತೀವಿ. ಕಾನೂನು ರೀತಿಯಲ್ಲಿ ಏನೇನು ಶಿಕ್ಷೆ ಇದೆ ಅದನ್ನೆಲ್ಲ ಕೊಡಬೇಕಾಗ್ತದೆ. ಹೌದು, ಬಹಳ ದೊಡ್ಡ ಸಾಧನೆ ಮಾಡಿದ್ದಾನೆ ಇಂಥ ಪದಗಳನ್ನ ಬಳಕೆ ಮಾಡಿ. ನಾನು ಹೇಳೋದು ಇದು ಕಮ್ಮಿ ಅಲ್ಸಿರೋದು, ಇನ್ನೂ ಅಲ್ಸಿ ಒಳಗಡೆ ಹಾಕ್ಬೇಕಂತ ಅವ್ರನ್ನ. ಸದನದೊಳಗೆ ಅಲ್ಲಿ ಪವಿತ್ರತೆಯನ್ನು ಕಾಪಾಡತಕ್ಕಂಥದ್ದು ಎಲ್ಲಾ ಸದಸ್ಯರ ಕರ್ತವ್ಯ. ಈ ಪದ ಬಳಕೆ ಮಾಡಿದ್ರೆ ಹಂಗೆ ಬಿಟ್ಬಿಡಕ್ಕಾಗತ್ತನ್ರಿ? ಅದೇ ಸಿ ಟಿ ರವಿಯವರ ಹೆಣ್ಮಕ್ಳಿಗೋ ಇಲ್ಲಾಂದ್ರೆ ಅವ್ರ ಮನೆಯವರಿಗೋ ಇಲ್ಲ ಅವ್ರ ತಾಯಿಯವರಿಗೆ ಪದ ಬಳಕೆ ಮಾಡಿಬಿಟ್ರೆ ಸಿ ಟಿ ರವಿಯವರು ಸುಮ್ಮನೆ ಇರ್ತಾರ? ಯಾರೋ ಒಬ್ಬ ಸುಮ್ಮನೆ ಇರ್ತಾರ? ನಾನು ಹೇಳೋದು ಇದು ಪದ ಬಳಕೆ ಅಲ್ಲ, ಅವರಲ್ಲ ಕಾನೂನು ಮಾಡೋದು. ಕಾನೂನು ಈ ರಾಜ್ಯದಲ್ಲಿದೆ, ಆ ಕಾನೂನು ಅವ್ರಿಗೆ ಶಿಕ್ಷೆ ಕೊಡಬೇಕು. ನನಗೆ ಕೇಳಿದ್ರೆ ಇದನ್ನ ಹಿಂದೆ ಮುಂದೆ ನೋಡಬಾರದು. ಏನು ಕಾಂಪ್ರಮೈಸ್ ಇಲ್ಲ, ಎಂಥದ್ದು ಇಲ್ಲ. ಅವರು ಒಬ್ರು ಹೆಣ್ಮಕ್ಳಿಗೆ ಈ ತರ ಒಂದು ಜನಪ್ರತಿನಿಧಿ ಹೇಳ್ತಾರಂತ ಹೇಳಿದ್ರೆ ಇನ್ನು ಯಾವ ರೀತಿ ಖಂಡನೆ ಮಾಡಬೇಕು? ಅದನ್ನ ಖಂಡನೆ ಮಾಡಲೇಬೇಕಾಗತ್ತೆ. ನಾವು ಅದನ್ನೆಲ್ಲ ಒಪ್ಪೋದಕ್ಕಾಗೋದಿಲ್ಲ. ಇವ್ರು ಏನಂದ್ರೆ ಇದನ್ನ ಮಾಡಿದ್ ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೀನಾಗಿ ಮಾತಾಡಿರೋದು ಅಮಿತ್ ಶಾ ಅವರನ್ನ ಅವಾಯ್ಡ್ ಮಾಡೋದಕ್ಕೆ ಇವರು ಈ ತರ ಸ್ಯಾಕ್ರಿಫೈಸ್ ಮಾಡ್ತಾರೆ. ಬಿಜೆಪಿಯವರು ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡಲ್ಲ, ಅಮಿತ್ ಶಾಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವರು. ಅದು ಅವ್ರದ್ದು ಪದ್ಧತಿ. ಇದೆಲ್ಲ ಕಾನೂನಿದೆ. ಕಾನೂನು ರೀತಿಯಲ್ಲಿ ಒಬ್ರು ಹೆಣ್ಮಗಳಿಗೆ ಏನಾದರೂ ಒಂದು ಈ ತರ ಅಸಹ್ಯವಾಗಿರ್ತಕ್ಕಂಥ ಪದಬಳಕೆ ಮಾಡಿದಾಗ ಅದರ ವಿರುದ್ಧವಾಗಿ ನಾವು ಹೇಳಲೇಬೇಕಲ್ಲ, ಅದನ್ನ ಹೇಳ್ತಾರೆ. ಕೊಡ್ಕೊಳ್ಳಿ, ನೋ ಪ್ರಾಬ್ಲಮ್. ಏನು ಸತ್ಯತೆ ಏನು ಅಂತೇಳಿ ಗೊತ್ತಾಗುತ್ತಲ್ಲ, ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಮಾಡೋದಷ್ಟೇ. ಅವ್ರ ಓಡಾಟ ಇಲ್ಲ. ಎಲ್ಲಿ ವಕ್ಫ್ ಏನಾಯ್ತು? ಸಭಾತ್ಯಾಗ ಮಾಡಿದ್ರು. ಮುಂಚೆನೆ ಗೊತ್ತಿತ್ತು, 2 ವಾರದ ಮುಂಚೆನೆ ಅಸೆಂಬ್ಲಿ ಸ್ಟಾರ್ಟ್ ಆದಾಗಲೇ ಗೊತ್ತಿತ್ತು ಅವ್ರು ಹೊರಗೆ ಹೋಗ್ತಾರಂತ. ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಬರೀ ಸುಳ್ಳು ಹೇಳ್ಕೊಂಡು ಬಿಜೆಪಿಯವರು ಬರೀ ಸುಳ್ಳು ಹೇಳ್ಕೊಂಡು ಮಳ್ಳು ಮಾಡಕ್ ಹೋಗ್ತಾರೆ. ಅವೆಲ್ಲ ಆಗೋದಿಲ್ಲ. ಮಾಡ್ಕೊಳ್ಳಿ, ಬೇಡ ಅಂದಿಲ್ಲ, ಮಾಡ್ಕೊಳ್ಳಿ. ಕಾನೂನಲ್ಲಿ ಇತ್ತು ಅಂದ್ರೆ ಮಾಡ್ಕೊಳ್ಳಿ. ಕಾನೂನಲ್ಲಿ ಸರಿ ಇದ್ರೆ ಆಗ್ತದೆ, ಸರಿ ಇಲ್ಲ ಅಂದ್ರೆ ಶಿಕ್ಷೆ ಆಗ್ತದೆ, ಅಷ್ಟೇ. ಕ್ಲೋಸ್.